ಅವ್ರ ಹತ್ರ ಮಾತುಕತೆ ಮಾಡ್ಕೊಂಡು 25 ಲಕ್ಷಕ್ಕೆ ನಾವು ಮಾತಾಡಿದ್ವಿ. ಅದನ್ನ ತಗೊಂಡು ಕ್ಲಿಯರ್ ಮಾಡೋಣ ಅಂತಾರೆ. ಅದಕ್ಕೆ ನಾನು ಒಪ್ಪೋದಿಲ್ಲ. ನಿಮ್ ಕೇಸ್ ನಡೀತಾ ಇದೆ, ನೀವು ಕೊಟ್ಟಿರೋದು ಸರ್ ಇವೆಲ್ಲ ಆಗಿದೆ ನನ್ನ ಕೇಸ್ ಆಗೋದು. ಅಲ್ಲಿ ಸರಿ ಕೊಟ್ಟು ಚಾರ್ಜ್ ಶೀಟ್ ಆಗಿದೆ ಅಂತ ಹೇಳ್ತೀರಲ್ಲ, ಅದು ಕೇಸು ನೀವು ಕೊಟ್ಟಿರೋದ ಅವ್ರ ಮೇಲೆ? ನನ್ನ ಮನೆಗೆ ಬಂದು ಮನೆ ಒಳಗೆ ನುಗ್ಗಿ ಗನ್ ಇಟ್ಟು ಡಾಕ್ಯುಮೆಂಟ್ ಮತ್ತೆ 2 ಲಕ್ಷ. ಹೌದು, ಆ ಕೇಸ್ ಎಲ್ಲಿವರೆಗೂ ಬಂದಿದೆ? ಇವಾಗ ಕೋರ್ಟ್ ಇದೆ ಸರ್, ಅದು ಚಾರ್ಜ್ ಶೀಟ್ ಆಗಿದೆ. ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಯಾವ 2023 ಆಗಿರೋದು 24 ಈಗ ಕಸ ಮಾಡಿದ್ರಲ್ಲ ಸರ್, ನಾನು ಮಾಡಿದ್ದೀನಿ. ಈಗ 2020 ಕೇಸ್ ಅದು 25 ಅವ್ರಿಗೆ ಕಸ ಮಾಡೋದು ನೀವು ವಿಷಯ ವಿಚಾರದಲ್ಲಿ ಅದು ರನ್ನಿಂಗ್ ಇರುತ್ತೆ. ಇವರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ, ನಾವು ನಿಮ್ಗೆ ಕೈ ಜೋಡಿಸ್ತೀವಿ, ನಿಮ್ಮ ಹೋರಾಟಕ್ಕೆ ನಾವು ಜೊತೆ ಸೇರ್ತೀವಿ, ಬನ್ನಿ ನಾವು ಹೋರಾಟ ಮಾಡೋಣ ಅಂತ. ನಾನು ಒಂದು ಒಳ್ಳೆ ನನಗೊಂದು ಹೋರಾಟಕ್ಕೆ ಶಕ್ತಿ ಸಿಗುತ್ತೆ ಅಂತ ನಾನು ಸಿಂಗಲ್ ಆಗಿ ಹೋರಾಟ ಮಾಡ್ತೀನಿ ಸರ್. ನಾನು ಯಾವ್ದು ಸಂಸ್ಥೆ ಸಂಘ ಇನ್ನೊಂದು ಬರ್ತದೆ ಏನು ಮಾಡ್ಕೊಂಡಿರಲ್ಲ, ಸಿಂಗಲ್ ಆಗಿ ಹೋರಾಟ ಮಾಡ್ತಾ ಇದ್ದೀನಿ. ಅವಾಗ ನಾವು ಕೈ ಜೋಡಿಸ್ತೀವಿ ಬನ್ನಿ ಅಂತ ಹೇಳಿದಾಗ ನಾನೇನ್ ಮಾಡ್ತೀನಿ, ನನಗೊಂದು ಶಕ್ತಿ ಆಗುತ್ತೆ ಅಂತ ನಾನು ಬಂದು ಇವ್ರ ಹತ್ರ ಕೈ ಜೋಡಿಸ್ತೀನಿ. ಕೈ ಜೋಡಿಸಿ ನೀವು ಹತ್ರ ವರ್ಕ್ ಮಾಡ್ತೀನಿ. ನಾನೇನ್ ಮಾಡ್ತೀನಿ, ಅದರಿಂದ ಕೆಲಸ ಬಿಡೋದು ಮುಂದುವರ್ತೀನಿ. ಲಾಸ್ಟ್ 8ನೇ ಪ್ರೆಷರ್ ವಿಚಾರದಲ್ಲಿ ಕೇಸ್ ನಡೀತಾ ಇರ್ತದಲ್ಲ, ಅದನ್ನ ನಾನು ಅವ್ರ ಹತ್ರ ಮಾತಾಡ್ತೀನಿ, 2 ಲಕ್ಷ ದುಡ್ಡು ಕೊಡ್ತೀನಿ, ಒಪ್ಕೊಳ್ಳಿ ಅಂತ ನನ್ನ ಹತ್ರ ಹೇಳ್ತಾರೆ. ನಾನು ಅದಕ್ಕೆ ಒಪ್ಪಲ್ಲ. ಇಲ್ಲಿಂದ ಕೆಲಸ ಬಿಟ್ಟು ನಾನು ಊರಿಗೆ ಹೋಗ್ತೀನಿ. ಇವ್ರ ಹತ್ರ ಬಂದು 3 ತಿಂಗಳು ವರ್ಕ್ ಮಾಡಿರ್ತೀನಿ. ಅದಾದ್ಮೇಲೆ ನಾನು ಕೆಲಸ ಬಿಟ್ಟು 1.5 ತಿಂಗಳಾದ್ಮೇಲೆ ನನ್ನ ಮನೆಗೆ ಅವ್ರು ಬರ್ತಾರೆ. ಲಾಸ್ಟ್ ಒಂದು ಟೈಮ್ ಕೇಳ್ತಾರೆ ನನ್ನ, ಯಾವ್ದೊಂದು ಡಾಕ್ಯುಮೆಂಟ್ ಇದೆ ಅಂತ ಹೋಗಿದ್ರೆ, ಅದು FIR ಕೂಡ ಆಗಿದೆ, ಚಾರ್ಜ್ ಶೀಟ್ ಕೂಡ ಆಗಿದೆ. ಆ ಡಾಕ್ಯುಮೆಂಟ್ ಇವ್ರು ಏನ್ ಮಾಡ್ತಾರೆ, ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಲ್ಲಿ ಪೊಲೀಸ್ನವ್ರ ಹತ್ರ ಕರೆಸಿ ನನ್ನ ಇವರು ಮತ್ತೆ ಪೊಲೀಸ್ನವರು ಸೇರಿ ನನ್ನ ರಾಜಿ ಮಾಡಕ್ ಟ್ರೈ ಮಾಡ್ತಾರೆ. ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಸಿ ಇದು ಮಾಡ್ತಾರೆ. ಅವಾಗ ನನ್ನೂ ಕೂಡ ಒಪ್ಪಲ್ಲ. ಇನ್ಸ್ಪೆಕ್ಟರ್ ಮುಂದೆನೆ ಹೇಳ್ತಾರೆ, ನಿಮ್ಗೆ ನೆಕ್ಸ್ಟ್ ಎಲ್ಲಾರು ಹೋದಾಗ ಬಂದಾಗ ನಾನು ಎದ್ರಲ್ಲ, ಆದ್ರೂ ನೀವು ಏನ್ ಕೇಸ್ ಮಾಡೋದು ಮಾಡಿ ನನ್ನ ಲೆಕ್ಕಿಸ್ಕೊಳ್ಳಲ್ಲ ಅಂತ ಹೇಳ್ತೀನಿ. ಅದ್ರ ಕೇಸ್ ಅವಾಗ SP ಅವ್ರ ಹತ್ರ ಹೋಗ್ಬಿಟ್ಟು ಅವಾಗ FIR ಮಾಡಕ್ಕೆ ತಳ್ಳಾಕ್ತಾರೆ. SP ಅವ್ರ ಹತ್ರ ಹೋದ್ಮೇಲೆ ಅದು FIR ಆಗುತ್ತೆ. ಈಗ ಚಾರ್ಜ್ ಶೀಟ್ ಕೂಡ ಆಗಿದೆ. ಅದಾದ್ಮೇಲೆ ಅದು FIR ಹಾಕಲ್ಲಿ ಇವ್ರು ಏನ್ ಮಾಡ್ತಾರೆ, ನನ್ನ ನನಗೆ ಒಂದು ಕೇಸ್ ಮಾಡ್ತಾರೆ. ಏನಂತ, ನಮ್ಮ ಹತ್ರ ವರ್ಕ್ ಮಾಡ್ತಾ ಇದ್ದವನು ಈಗ 3 ತಿಂಗಳಿಂದ ಅನಾರೋಗ್ಯದಿಂದ ಹೋಗಿದ್ದಾನೆ, ಬಂದಿಲ್ಲ. ಈಗ ಹೋಗ್ಬೇಕಾದ್ರೆ ಕ್ಯಾಮ್ರಾ ಲ್ಯಾಪ್ಟಾಪ್ ಎಲ್ಲ ತಗೊಂಡೋಗ್ಬಿಟ್ಟಿದ್ದಾನೆ ಅಂತ. ಆ FIR ಕೊಟ್ಟು ಎಲ್ಲ ಇದಾದ್ಮೇಲೆ ಅವರು ನನ್ನ ಅಲ್ಲಿಂದ ಮನೆ ಹತ್ರ ಬಂದು ಕರ್ಕೊಂಡ್ ಬಂದು ಎಲ್ಲ ವಿಚಾರಣೆ ಎಲ್ಲ ಮಾಡ್ತಾರೆ. ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಅವರು ಬಂದು 7ರಿಂದ 8ಕ್ಕೆ ಹೋಗೋದು. ನಾವು ಅದನ್ನ ಕೈ ಬಿಡೋಣ, ಅವ್ರ ಹತ್ರ 25 ಲಕ್ಷ ನಾನು ಮಾತಾಡಿದ್ವಿ, ಡೀಲ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ಮೇಲೆ ಅದಕ್ಕೆ ಹೋಗ್ತಾರೆ. ನಾನು ಆಚೆ ಬಂದಿಕ್ಕೆ ನನ್ನ ಮೇಲೆ ಮನೆಗೆ ಹೋಗಿ ಡಾಕ್ಯುಮೆಂಟ್ ದುಡ್ಡು ಎಲ್ಲ ಕದ್ದಿ, ಅದಾದ್ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಾಗ ಇವ್ರು ನನ್ನ ಮೇಲೆ ಒಂದು FIR ಮಾಡಿಸಿ. ಏನ್ ಡಾಕ್ಯುಮೆಂಟ್ ತಗೊಳ್ಳೋದು ಸರ್, ನಾನು ಹೋರಾಟ ಕೃಷಿಗೆ ಸಂಬಂಧಪಟ್ಟಂತೆ ಹೋರಾಟಕ್ಕೆ ಡಾಕ್ಯುಮೆಂಟ್ ಕೂಡ ಇಟ್ಕೊಂಡಿದ್ದೀನಿ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನನ್ನ ಮೊಬೈಲ್ ಡಾಕ್ಯುಮೆಂಟ್ ಇರ್ತೀನಿ, ನನ್ನ ಮೊಬೈಲ್ ಕೂಡ ಎತ್ಕೊಂಡೋಗಿರ್ತಾರೆ. ಎತ್ಕೊಂಡೋಗ್ಬಿಟ್ಟು 4-5 ಜನ ಬಂದಿರ್ತೀವಿ, ಎತ್ಕೊಂಡೋಗಿ ಫುಲ್ ನನ್ನ ಮೊಬೈಲ್ ಏನ್ ಮಾಡ್ತಾರೆ, ಫ್ಲಾಶ್ ಮಾಡ್ತಾರೆ. ಅಂದ್ರೆ ಅದು ಏನು ಡಾಕ್ಯುಮೆಂಟ್ ಇರಬಾರ್ದು. ಅದೇನೋ ಇದ್ರೆ ಕೃಷಿಗೆ ಸಂಬಂಧಪಟ್ಟ ಇನ್ನೊಂದು ಹೋರಾಟಕ್ಕೆ ವಿಡಿಯೋ ಮಾತ್ರ ಏನೋ ಒಂದು ಇರುತ್ತಲ್ವಾ, ಅದ್ಯಾವ್ದು ಇರ್ಬಾರ್ದು. ಮತ್ತೆ ಮನೇಲೂ ಡಾಕ್ಯುಮೆಂಟ್ ಇರ್ಬಾರ್ದು. ನನ್ನ ಕಡೆ ಮನೇಲೂ ಡಾಕ್ಯುಮೆಂಟ್ ತಗೊಂಡು ನನ್ನ ಫೋನ್ ಕೂಡ ತಗೊಂಡೋಗಿ ಫ್ಲಾಶ್ ಮಾಡ್ಬಿಟ್ಟು ಬೇರೆ ಹುಡುಗರ ಕೈ ಫೋನ್ ಮಾಡ್ಕೊಳ್ತಾರೆ. ಈ ರೀತಿ ಸರ್ ಅವ್ರು ಮಾಡೋದು. ಇಷ್ಟು ನನಗೆ ಗೊತ್ತಿದೆ. ಯಾಕೆ ನೋಡಿ, ನಾವು ಇಷ್ಟೆಲ್ಲಾ ಪ್ರಕರಣಗಳು ದಾಖಲು ಮಾಡಿ ಇಷ್ಟೆಲ್ಲಾ ಕೂಡ ನಮಗೂ ಕೊಟ್ಟು ಇಷ್ಟು ಸುಡುಕು ಪ್ರಕರಣವನ್ನ ಕಾನೂನನ್ನ ದುರುಪಯೋಗಪಡಿಸಿಕೊಂಡು ಎಲ್ಲಾ ರೀತಿಯಾಗಿ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಅದನ್ನು ಕೂಡ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಿಮಿನಲ್ ಪ್ರಕರಣವನ್ನ ಸಾಕಷ್ಟು ಒಂದಿರುವಂತ ವ್ಯಕ್ತಿಗಳು ಇಬ್ಬರೂ ಕೂಡ ನೋಡಿ, 3 ಜನರು ಕೂಡ ನಮ್ಮ ಒಂದು ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ನೋಡಿ ಯಾವುದಕ್ಕೂ ಕೂಡ ಸಾಕ್ಷಿಗಳಿಲ್ಲ, ಎಲ್ಲವನ್ನೂ ಕೂಡ ಸುಳ್ಳು ಪ್ರಕರಣವನ್ನ ದಾಖಲು ಮಾಡಿದ್ರೆ ಸುಖಕ್ಕೋಸ್ಕರ ಒಂದು ವೈಯಕ್ತಿಕವನ್ನು ಗ್ರಾಂಡ್ ಶ್ರೀಮಂತ ವರ್ಗವಾಗಬೇಕಂತ ಹೇಳ್ಬಿಟ್ಟು ಸಮಾಜವನ್ನ ತಿದ್ದುವಂತ ಕೆಲಸವನ್ನ ಬಿಟ್ಬಿಟ್ಟು ಹಣವನ್ನ ಮಾಡುವಂತ ಕ್ಷೇತ್ರವನ್ನು ಆಯ್ಕೆ ಮಾಡಿ ಮಾಧ್ಯಮದಲ್ಲಿ ಇವರು ಈ ರೀತಿಯಾಗಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಎಲ್ಲರೂ ಕೂಡ ಅವಮಾನ ಮಾಡ್ಕೊಂಡು ಸಮಾಜದಲ್ಲಿ ಅಗೌರವನ್ನ ತಗೊಂಡ್ಬರ್ತಾ ಇದ್ದಾರೆ. ಇವತ್ತು ಮಾಧ್ಯಮದ ಮುಖಾಂತರ ಏನಪ್ಪಾ ಇಡೀ ವಿಚಾರವನ್ನ ಹೇಳ್ತಾರೆ ಅಂದ್ರೆ, ಇವರಿಗೆ ನಿಜಕ್ಕೂ ಕಾನೂನಿನ ಚೌಕಟ್ಟಿನ ಭಯ ಇಲ್ಲ. ಈ ಇನ್ಮೇಲಾದ ಅಧಿಕಾರಿಗಳು ದಯಮಾಡಿ ಇವ್ರ ಮೇಲೆ ಕ್ರಮ ತಗೊಳ್ಳಿ, ಇವಾಗ ನೊಂದಿರುವ ಬಿಡಬೇಡಿ ಅಂತ ನಿನ್ನೆ ಹೋಗಿ ಸೇರಿದೆ ಬ್ಯಾಡಲ್ ಪೊಲೀಸ್ ಠಾಣೆ ವ್ಯಕ್ತಿಯಲ್ಲಿ. ಅದು ಸಂಬಂಧಪಟ್ಟ ನೋಡಿ, ಈ ರೀತಿಯಾಗಿ ಗಾಂಜಾ ಯಾರ ಹತ್ರ ಹೊಡಿತಾರೆ ಅವ್ರಿಗೆ ಪ್ರಚೋದನೆಯನ್ನ ಕೊಡೋದು ಈ ವ್ಯಕ್ತಿಗಳು. ದಯಮಾಡಿ ಇವ್ರಿಗೆ ಕಾನೂನು ಚೌಕಟ್ಟಲ್ಲಿ ಭಯ ಆಗ್ಬೇಕು. ಮತ್ತೆ ಏನೆಲ್ಲ ಬೇಡ್ಕೊಂಡು ಎಲ್ಲಾನು ಕೂಡ ಬೇಲ್ ರದ್ದಾಕ್ಬೇಕು ಇವ್ರಿಗೆ. ಇವ್ರು ನಿಜಕ್ಕೂ ಇವ್ರು ಅನರ್ಹರು ಇಲ್ಲಿ ಬದುಕೋದಿಕ್ಕೆ. ಕಾನೂನು ಚೌಕಟ್ಟಲ್ಲಿ ಅಷ್ಟು ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡಿದ್ರೆ ನಿಲ್ಲಿಸಬೇಕು. ಇವ್ರಿಗೆ ಕಾನೂನಿನ ಚೌಕಟ್ಟಿನ ಭಯ ಬರಬೇಕು. ಏನು ಪೊಲೀಸ್ ಅಧಿಕಾರಿಗಳನ್ನ ಏಕವಚನದಲ್ಲಿ ಮಾತಾಡ್ಸೋದು, ಮಾಧ್ಯಮವನ್ನ ಏಕವಚನದಲ್ಲಿ ಮಾತಾಡ್ಸೋದು, ಸರ್ಕಾರಿ ಅಧಿಕಾರಿಗಳಿಗೆ ಕೂಡ ವರ್ತನೆ ಮಾಡೋದು, ಜಾತಿಯಿಂದಲೇ ಕೇಸ್ ಆಗ್ತೀವಿ ಅನ್ನೋದು, ಶಿಕ್ಷಣ ಹರಾಸ್ಮೆಂಟ್ ಕೇಸ್ ಆಗ್ತೀವಿ, ಪ್ರತಿಯೊಂದು ತನಿಖೆಯಾಗಿ ಇವ್ರಿಗೆ ಸಂಪೂರ್ಣವಾಗಿ ಇವರೆಲ್ಲ ಕಚೇರಿ ಇವರ ಮೊಬೈಲ್ ಸಂಪೂರ್ಣವಾಗಿ ತನಿಖೆಯಾಗಿ ಮಾಧ್ಯಮ ಕ್ಷೇತ್ರದ ಹೊರಗಡೆ ಉಳಿಬೇಕು, ಕಠಿಣವಾಗಿ ಶಿಕ್ಷೆ ಹಾಕ್ಬೇಕು. ತಪ್ಪದೆ ಆಗಿರುವಂತ ಅನ್ಯಾಯ ನೊಂದವರಿಗೆ ಒಂದು ನ್ಯಾಯ ಸಿಗ್ಬೇಕು ಅನ್ನೋದೇ ನನ್ನ ವಾದ. ಇವತ್ತು ಇದೇ ವಿಚಾರವಾಗಿ ಪತ್ರಿಕೆ ಮಾಧ್ಯಮಗಳ ಹೆಸರು
AK ನ್ಯೂಸ್ ಅಂತ ನೋಡಿ, AK ಡಿಜಿಟಲ್ alias AK ನ್ಯೂಸ್ ಅಂತ. AK ನ್ಯೂಸ್ ಅಂತ ಇದ್ರು ಎಲ್ಲರೂ ಕೂಡ ಏನಾಗ್ತಾರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು ಕೂಡ ಒಂದು ಏನೋ ವಿಚಾರ ಇದೆ, ಅದು ಅಕ್ಸೆಪ್ಟ್ ಮಾಡ್ತೀವಿ. ವಿಚಾರ ನೀವೆಲ್ಲ ಮಾಡ್ತೀವಿ. ದಯಮಾಡಿ ನಮ್ಮ ಹೇಳಿದ್ರಂದ್ರೆ ನೀವು ಅವ್ರು ಇವರ ಹಿಂದಿನ ಏನಪ್ಪಾ ಅಂದ್ರೆ ಈಗ ಅಮೃತ ಜಯರಾಮನವರು ಮುದುರಾಜು ಎಂಬಾತನ ಮದುವೆಯಾಗಲಿ ನೆಲಮಂಗಲ ಸುಮಾರು 14 ವರ್ಷಗಳ ಹಿಂದೆ 2 ಮಕ್ಕಳು ಇರ್ತಾವ ಅವ್ರಿಗೆ. ಗಂಡ ಮಕ್ಕಳನ್ನ ಬಿಟ್ಟು ನನ್ನ ಮಕ್ಕಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾಳೆ. ಅಲ್ಲಿ NCR ಕೂಡ ಪ್ರಕರಣ ದಾಖಲಾಗ್ತವೆ. ಆಕೆ ಮೇಲೆ NCR ಪ್ರಕರಣ ದಾಖಲಾಗ್ತವೆ. ಅಲ್ಲೂ ಕೂಡ ಆಕೆ ಏನಂತ ಹೇಳ್ತಾರೆ, ಸಂಘದಲ್ಲಿ ಸಾಲ ಮಾಡ್ಕೊಂಡ್ ಬರ್ತಾಳೆ. ಸಂಘದಲ್ಲಿ ಸಾಲ ಮಾಡಿ ಸಂಪೂರ್ಣವಾಗಿ ಬೀದಿಗೆ ಬಂದಿರ್ತಾಳೆ. ಏನನ್ನೂ ಕೂಡ ಆಕೆ ಬೆಳಿಗ್ಗೆ ಯಾವುದೋ ಒಂದು ಬಾಡಿಗೆ ಮನವನ್ನ ಮಾಡ್ಕೊಂಡಿರ್ತಾಳೆ. ಇದಕ್ಕೆ ಸಂಬಂಧಪಟ್ಟಿಗೆ ಬಾಡಿಗೆ ಮನೆಯನ್ನ ಮಾಡ್ಕೊಂಡು ಸಂಘದಲ್ಲಿ ಸಾಲ ಮಾಡ್ಕೊಂಡು ಸಂಘದಲ್ಲಿ ಸಾಲವನ್ನ ತೀರ್ಸ್ಲಿಕ್ಕೆ ಆಗ್ದೇನೆ ಮನೆಯನ್ನ ಬಿಟ್ಬರ್ತಾಳೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿಗೆ ದಾಖಲಾತಿಗಳಿರ್ತಾವೆ. ಅಲ್ಲಿ ಸ್ಟೇಟ್ಮೆಂಟ್ ಹಾಕಿ ನಾವು ಸಂಘದಲ್ಲಿ ಸಾಲ ಮಾಡಿದ್ದೀನಿ, ಕಟ್ಲಿಕ್ಕೆ ಆಗ್ತಿಲ್ಲ, ನನಗೆ ಬಾಡಿಗೆ ಮನೆ ನಮ್ಮ ತಾಯಿ ಜೊತೆ ಇದ್ದೀನಿ, ನನಗೆ ತಿನ್ನೋದಕ್ಕೆ ಆಗ್ತಾ ಇಲ್ಲ, ದಯಮಾಡಿ ಸಹಾಯ ಮಾಡಿ ಅಂತ ಅಂಶವನ್ನಿಗೆ ಪರಿಗಣನೆ ತಗೊಂಡು ಹಾಗೆ ಏನ್ ಮಾಡ್ತಾರೆ. ಸೊ ಒಂದು ಗಂಡ ಹೆಂಡತಿಯರ ನಡುವೆ ಸ್ಟೇಟ್ಮೆಂಟ್ 2023ರಲ್ಲಿ ಯಾವುದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದನ್ನು ನಕಲಿ ಮಾಡ್ಲಿಕ್ಕೆ ಸಾಧ್ಯ. ಇದು ಆನ್ ರೆಕಾರ್ಡ್ಸ್ ಗೌರ್ಮೆಂಟ್ ರೆಕಾರ್ಡ್ಸ್ ಇದರಲ್ಲಿ ರೆಕಾರ್ಡ್ಸ್ 2023ರಲ್ಲಿ ಇದಕ್ಕೆ ಸಂಬಂಧಪಟ್ಟ ಇದಾದ್ಮೇಲೆ 2024 ಆಗ್ತದೆ. ಮನೆಯಲ್ಲಿ ಗಂಟೆ ಕಿರಿಕಿರಿ ಮಾಡ್ತಾ ಇದ್ದೀನಿ ಅಂದ್ರೆ 2023 ಆಗ್ತದೆ. ಅದೇ ಯಾವಾಗ ಅಂದ್ರೆ ನೆಲಮಂಗಲ ಸ್ಟೋನ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 3/2023 ಏನಕ್ಕಪ್ಪ ವಿಚಾರವನ್ನ ಪ್ರಸ್ತಾಪ ಮಾಡಿ ಯಾವ ಈ ವಿಚಾರವನ್ನ ಎತ್ಕೊಂಡಿದ್ದು ಹೀಗೆ ಫೇಲ್ ಆಗಿದ್ದು. ಈ ವರ್ಷದ ರಿಸಲ್ಟ್ ರಿಸೀವ್ ಇಂಟರ್ನಲ್ಲಿ ಸ್ಕೂಲ್ ನಲ್ಲಿ ರಿಸಲ್ಟ್ ಇದು. ಇದಕ್ಕೆ ಸಂಬಂಧಪಟ್ಟಂಗೆ PUC ಫೇಲ್. ಹೀಗೆ ಮಾಧ್ಯಮ ಯಾವ ರೀತಿ ಪತ್ರಕರ್ತೆ, ಯಾವ ರೀತಿ ಸಾಮಾಜಿಕ ಹೋರಾಟಗಾರ್ತಿ, ಯಾವ ರೀತಿ ಮಾಹಿತಿ ಹಕ್ಕು ಬಳಕೆದಾರರು, ಈಗ ಕನಿಷ್ಠ ಒಂದು ವಿದ್ಯಾಭ್ಯಾಸದ ಪರಿಜ್ಞಾನ ಇಲ್ಲ, ಸೋಷಿಯಲ್ ಮೀಡಿಯಾ ತಾನು ಹಾಕುವಂತ ದೀರ್ಘವಾಗಿ ಮಾತಾಡುವ ಈ ಮಹಿಳೆ ಎಷ್ಟು ಮಟ್ಟಿಗೆ ನಾವು ಸಮಾಜದಲ್ಲಿ ತಗೊಳ್ಕೋಬೇಕು. ಅದಾದ ನಂತರ ಹೀಗೆ ಏನ್ ಮಾಡ್ತಾರೆ, AK ನ್ಯೂಸ್ ನ ಮಾಲೀಕರ ಜೊತೆ ಕಮಿಟ್ ಆಗ್ತಾರೆ. ಆತ್ಮಾನಂದನ ಜೊತೆ ನಾನು ಕೆಲಸ ಮಾಡ್ತೀನಿ, ಸ್ನೇಹ ಪೂರ್ವಕ ಆಗಿರ್ಬೋದು, ಪ್ರೀತಿಗಾಗಿರ್ಬೋದು, ತಂದೆ ಸ್ಥಾನ ಇರ್ಬೋದು, ತಾಯಿ ಸ್ಥಾನ ನಮ್ಗೆ ಅವಶ್ಯಕತೆ ಇಲ್ಲ. ಆದ್ರೆ AK ನ್ಯೂಸ್ ನ ಕಟ್ಟಿದ್ರೆ ಆತ್ಮಾನಂದ ಅವ್ನ ಕ್ವಾಲಿಫಿಕೇಶನ್ 7ನೇ ಕ್ಲಾಸ್ 8ನೇ ಕ್ಲಾಸ್ 10ಕ್ಕೂ ಹೆಚ್ಚು ಪ್ರಕರಣವನ್ನ ದಾಖಲೆ ಇರುವಂತಹ ಆತ್ಮಾನಂದ ನೆಲಮಂಗಲ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ, ಎಕ್ಸ್ಟ್ರಾಕ್ಷನ್ ಹಣ ವಸೂಲಿ ಪ್ರಕರಣದಲ್ಲಿ, ಕುಡಿಗಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 3 ಪ್ರಕರಣ, ಅದು ಗಂಡಾಣಿಕೆ ಬೆದರಿಕೆ ಹಾಕಿರೋದು ಸಹಿತ. ಅದಾದ ನಂತರ ಬೆಳಗಾವಿ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣಗಳು, ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಎಕ್ಸ್ಟ್ರಾಕ್ಷನ್ ಕೇಸ್ ಪ್ರಕರಣ, ರಾಜಗೋಪಾಲ ನಗರ ಪೊಲೀಸ್ ಠಾಣೆಯಲ್ಲಿ 2 ಪ್ರಕರಣ. ಹೀಗೆ ಹಲವು ರೀತಿಯ ಇರುವಂತಹ ಪ್ರಕರಣಗಳಿರುವ ಈ ವ್ಯಕ್ತಿ ಯಾವ ನೈತಿಕತೆಯಿಂದ ಈ ಮಾಧ್ಯಮದಲ್ಲಿ ಸೇರ್ಕೊಳ್ಳೋಕೆ ಇಷ್ಟಪಡ್ತಾನೆ, ಯಾವ ರೀತಿಯಾಗಿ ಮಾಧ್ಯಮದ ಹೆಸರುಗಳಲ್ಲಿ ನಿಮಗೆ ನಾಚಿಕೆ ಮಾನ ಬರೆದಿರುವ ಈ ವ್ಯಕ್ತಿಗೆ ಅವರ ಜೊತೆ ಈಗ ಸಡ್ಕೊಳ್ತಾಳೆ. ಇವ್ರ ಜೊತೆ ಅಲ್ಲಿಗಿಂತ ಸ್ವಲ್ಪ ಒಟ್ಟಾರೆ ನಾವು ವಿಚಾರ ನೋಡ್ಬೇಕಂದ್ರೆ ಸಂಪೂರ್ಣವಾಗಿ ಹೌದು ಹಣ ಮಾಡೋದಕ್ಕೆ 7 ಚೆನ್ನಾಗಿದೆ ಅಂತ ನಾವು ಇಲ್ಲಿ ಪರಿಗಣನೆ ತಗೊಂಡು ಅಂತ ನಾವೇನ್ ಮಾಡ್ತೀವಿ. ಈಗ ಈಗ ಕೇಶವನ ಮೇಲೆ ಸುಳ್ಳು ಪ್ರಕರಣವಾಗ್ತದೆ. ಬ್ಯಾಟಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೇಶವ ಮೇಲೆ ಹಣವನ್ನ ಕೊಡಬೇಕು, ಸೆಕ್ಷನ್ ಹರಾಸ್ಮೆಂಟ್ ಕಿರುಕುಳ ಮಾಡ್ತಾವ ಅಂತ ಅಂದ್ಬಿಟ್ಟು ಈಗ ಏನ್ ಮಾಡ್ತಾರೆ. ಸೊ ಒಂದು ಬ್ಯಾಟಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾರೆ. ಅದಾದ ನಂತರ ಏನ್ ಮಾಡ್ತಾರೆ, ಅಲ್ಲಿ ಕೂಡ 3 ವರ್ಷ ಆಗ್ತದೆ. ಯಾವುದೇ ರೀತಿಯಾಗಿ ಪ್ರಕರಣ ಸಿಗಲ್ಲ, ಸಾಕ್ಷಿಗಳು ಸಿಗಲ್ಲ. ಅದಕ್ಕೆ ಕೊಟ್ಟಿದ್ದ ಸುಳ್ಳು ನಾವು ಅರ್ಥ ಮಾಡ್ಕೋಬೇಕು. ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಸುಳ್ಳು ಸಾಕ್ಷಿ ಬೋರ್ಡ್ ಆಗಿದೆ. ಅದಾದ ನಂತರ ಏನ್ ಮಾಡ್ತಾರೆ, ಒಬ್ಬರ ಮೇಲೆ ಜಾತಿಯಿಂದಲೇ ಕೇಸ್ ಹಾಕ್ತಾರೆ. ಗೀತನ ಮೇಲೆ ರಮೇಶ್ ಶಿಕ್ಷೆ ಅವ್ರಿಗೊಂದು ಸಂಪರ್ಕನೇ ಇಲ್ಲ, ವಿಚಾರನೇ ಇಲ್ಲ. ಚಾರ್ಜ್ ಶೀಟಲ್ಲಿ ಅಚ್ಚುಕಟ್ಟಾಗಿರ್ತಾರೆ. ಪೂಜಾ ಪೊಲೀಸ್ ಠಾಣೆಯಲ್ಲಿ ಒಂದು ಅತ್ಯಾಚಾರ ಪ್ರಕರಣವನ್ನು ದಾಖಲೆ ಲಿಮಿಟ್ ಇಲ್ಲದ ಕೇಸಲ್ಲಿ ಜುಲೈಯಲ್ಲಿ ಅತ್ಯಾಚಾರ ಪ್ರಕರಣವನ್ನು ಮಾಡ್ತಾರೆ. ಜುಲೈಯಲ್ಲಿ ಬಂದ ಅತ್ಯಾಚಾರ ಮಾಡ್ತಾರೆ. ಇದನ್ನ ಏನ್ ರೆಕಾರ್ಡ್ಸ್ ತೋರಿಸ್ತಾ ಇದೀನಿ ಅಂದ್ರೆ ಅಂತ ಅತ್ಯಾಚಾರ ಬಿಟ್ಟು ಕೊಟ್ಟಿದ್ರಿ, ಅವ್ರಿಗೆ ಎಲ್ಲಾ ಕೊಡ್ಸಿದ್ರೆ ಇದು ಗೌರ್ಮೆಂಟ್ ರೆಕಾರ್ಡ್ ಸರ್ಕಾರಿ ದಾಖಲೆಗಳನ್ನ ನಾವು ಹೇಳಿ ಕೊಡ್ತಾ ಇದ್ದೀವಿ. 2023ರಲ್ಲಿ ಸಂಘ ಸಾಲ ಮಾಡಿ ಮನೆ ಬಿಟ್ಟು ಬಂದ್ರೆ ಮಹಿಳೆ 2023ರಲ್ಲಿ ಮತ್ತೆ ವಾಜ್ನಲ್ಲಿ ಅವ್ರಿರೋ ಮನೆ ಜುಲೈ ತಿಂಗಳಲ್ಲಿ ಅವ್ರ ರೆಡ್ ಕೇಸ್ ಹಾಕಿರೋದು ಗೊತ್ತಿರ್ಪಾಡಿರೋದು. ಅಲ್ಲಿ ಅವ್ರು ಬಂದ್ರೆ ಮಾಡ್ತಾ ವ್ಯಕ್ತಿ ಅರ್ಥ ಮಾಡ್ಕೊಂಡಿದ್ದ ಸೂಕ್ಷ್ಮವಾಗಿ ವಾಸ್ತವನ. ಅದಾದ್ಮೇಲೆ ಶಿಕ್ಷಣ ರಮೇಶ್ ಆಗ್ತದೆ, ಕೇಶವನ್ ಮಾಡ್ತಾರೆ. ಎಲ್ಲರೂ ಕೂಡ ಪ್ರಕರಣಗಳಲ್ಲಿ ಸಾಕ್ಷಿಗಳು ಒಂದೂ ಪ್ರಕರಣ ಇಲ್ಲ. ಯಾರ ಹೆಸರನ್ನ ಗೀತಾನ ಹೆಸರು ಮತ್ತೆ ರಮೇಶ್ ಕೈ ಬಿಡ್ತಾರೆ. ಕೇವಲ ಎದುರಿಕೆಗೆ ಒಂದು ಭಯಪಡಿಸಲಿಕ್ಕೆ ಹಣವನ್ನು ಪೀಪದಿಕ್ ಮಾಡುವಂತ ಕೆಲಸ ಮಾಡ್ತಾರೆ. ಅದಾದ ನಂತರ ಏನಂದ್ರೆ ಇವರೊಬ್ರು ಒಟ್ಟಿಗೆ ಕೊಡ್ತಾರೆ. ಒಟ್ಟಿಗೆ ಕೊಡ್ತಾರೆ ಗೋ ರಕ್ಷಣೆ ಹೆಸರಲ್ಲಿ ಸುಲಿಗೆಯನ್ನು ಮಾಡ್ತಾರೆ. ಹಲವಾರು ಮೆಡಿಕಲ್ ಸ್ಪಾ ಪಬ್ಗಳಲ್ಲಿ ಹಲವಾರು ರೀತಿಯ ಅರ್ಜಿಗಳನ್ನ ಹಾಕಿ ಹಣವನ್ನು ಪೀಪದ ಕೆಲಸ ಮಾಡ್ತಾರೆ.
ಈ ವ್ಯಕ್ತಿ ಅಮ್ಮ 2024ರಲ್ಲಿ 2023ರಲ್ಲಿ ಸಾಲ ಮಾಡಿ ಬಂದ್ರೆ 2024 ದಾವಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ಪಿಟಿಷನ್ SBI ಕಡೆಯಿಂದ ನೀನು ಮೆಡಿಕಲ್ ಸ್ಟೋರ್ ಆಸ್ಪತ್ರೆ ಹಣ ವಸೂಲಿ ಮಾಡ್ತಾ ಇದೆಯಾ, ಅದಕ್ಕೆ ಸಂಬಂಧಪಟ್ಟ ನಿನ್ನ ತನಿಖೆ ತಗೋಬೇಕು. ದೂರು ಬಂದಿದ್ದಂಗಾಗಿ ಏನ್ ಮಾಡ್ತಾಳೆ, ನನ್ನ ಮಾಧ್ಯಮದಲ್ಲೇ ಕೆಲಸ ಮಾಡ್ತಿಲ್ಲ, ನಾನು ಸಂಸಾರ ಮಾಡ್ತಾ ಇದ್ದೀನಿ, ನಾನು ಯಾವ್ದಾದ್ರು ಇಲ್ಲ ಶಿವರಾದ್ರು ಬಂಡವಾಳ ಮಾಡಿದ್ರೆ ಕೆಲಸ ಮಾಡಿದ್ರೆ ಸಂಸಾರ ಮಾಡ್ತಾ ಇದ್ದೀನಿ ಅಂತ ಆ ಎಮ್ಮನೆ ಬರ್ಕೊಡ್ತಾಳೆ. ದಯಮಾಡಿ ನೀವು ನೋಡ್ಕೊಡ್ಬೇಕು. ಇದಲ್ಲಿ ಅವಳೇ ಉದ್ದ ಬರ್ಕೊಡ್ತಾಳೆ, ಮಾರ್ಕ್ ಮಾಡಿದ್ದೀನಿ, ನಾನು ಗೃಹಿಣಿ ಆಗಿದ್ದೀನಿ, ಯಾವಾಗ